ವರ್ಷಗಳಿಂದ ರಾಮ್ಕಿ ಕಾರ್ಖಾನೆ ಸರ್ಕಾರ ಮತ್ತು ರೈತರನ್ನ ವಂಚಿಸುತ್ತಿದೆ ಅಂತ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಆರೋಪ ಮಾಡಿದೆ. ನೆಲಮಂಗಲದ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದ ಪೆಮ್ಮನಹಳ್ಳಿ ರಾಮ್ಕಿ ಕಾರ್ಖಾನೆ ಬಳಿ ಪ್ರತಿಭಟನೆ ನಡೀತಾ ಇದೆ. ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಮತ್ತು ಪರಿಸರ ನಿಯಂತ್ರಣ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಈ ರಾಮ್ಕಿ ಕಂಪ್ನಿ ಮುಂದೆ ಹೋರಾಟ ಮಾಡ್ತಿದ್ದೀರಿ. ನಿಜವಾಗೂ ನಮ್ಗೆಲ್ಲ ನಿಜವಾಗೂ ಇದೊಂದು ದಿನ ನಮ್ ಕರಾಳ ದಿನ ಅಂತ ಹೇಳ್ಬೋದು. ಏನು ಸತತ 9 ವರ್ಷಗಳಿಂದ ರಾಮ್ಕಿ ಕಂಪ್ನಿಯವರು ಸತತವಾಗಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಾ ಏನು ಕಾರ್ಖಾನೆಗಳಿಂದ ಬರೋದು ಅಜಾಡಸ್ನ ಆಸ್ಪತ್ರೆಗಳ ಅಜಾಡಸ್ನ ತಂದು ನೇರವಾಗಿ ಇಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ವಿಷದ ವಾತಾವರಣದಲ್ಲಿ ಜನಗಳು ಬದುಕಂಗ್ ಮಾಡಿ ಆ ಜನಗಳ ಜೊತೆಯಲ್ಲಿ ಪಕ್ಷಿಗಳು ಜಾನುವಾರುಗಳು ಪರಿಸರ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ರು ಸಹ ಒಂದು ರಾಜ್ಯ ಸರ್ಕಾರದಿಂದ ಪರಿಸರ ಮಾಲಿನ್ಯ ಮಂಡಳಿಯಿಂದ ಏನ್ ನೋಟಿಸ್ ಸಹ ಜಾರಿ ಆದ್ರೂ ಕೂಡ ಲೆಕ್ಕಕ್ಕಿಡದೆ ಏನು ಈ ಭ್ರಷ್ಟ ಆಡಳಿತ ವ್ಯವಸ್ಥೆ ರಾಮ್ಕಿ ಕಂಪ್ನಿ ಜೊತೆ ನಿಂತ್ಕೊಂಡು ಏನಿದಿನ ರಾಮ್ಕಿ ಕಂಪ್ನಿ ಜನಗಳನ್ನ ಹಾಳು ಮಾಡ್ಕೊಂಡು ಪರಿಸರ ಹಾಳು ಮಾಡ್ಕೊಂಡು ನಮ್ಮ ಮಧ್ಯದಲ್ಲಿ ಬದುಕ್ತಾ ಇರೋದು ನಿಜವಾಗ್ಲೂ ನಮ್ಗೆ ಏನು ಸಾರ್ವಜನಿಕ ನಮ್ಗೆ ನಾಚಿಕೆ ಆಗ್ಬೇಕು. ಅದರಿಂದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಿಂದ ಏನು ಈ ದಿನ ರಾಮ್ಕಿ ಕಂಪ್ನಿ ಮಾಡ್ತಿದ್ದ ಅನ್ಯಾಯನ ಆ ತ್ಯಾಜ್ಯ ನಿಲ್ಲಿಸಿ ಸರ್ಕಾರ ತತ್ಕ್ಷಣ ಮುಟ್ಟುಗೋಲು ಹಾಕೋ ತನಕ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಹೋರಾಟ ನಿಲ್ಸೋದಿಲ್ಲ. ಯಾಕಂದ್ರೆ ಇವರು ಮುಟ್ಟುಗೋಲು ಹಾಕ್ಲಿಲ್ಲ ಅಂದ್ರೆ ಈ ತರ ಕಂಪನಿಗಳು ಜನಗಳಿಗೆ ಕಣ್ಮುಂದೆ ವಂಚನೆ ಮಾಡ್ತಾ ಸರ್ಕಾರಕ್ಕೆ ವಂಚನೆ ಮಾಡಿ ಇಲ್ಲಿ ನೇರವಾಗಿ ಸಾರ್ವಜನಿಕರ ವಿಷಯನ ನೇರವಾಗಿ ಸಾರ್ವಜನಿಕರು ಉಸಿರಾಡೋ ರೀತಿ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ